ಎಲ್ರಿಗೂ ನಮಸ್ಕಾರ. ಮೈಟೆಕ್ ಕನ್ನಡ ಚಾನೆಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಯಾಮ್ಸಂಗ್ ಫುಲ್ಲಿ ಆಟೋಮೆಟಿಕ್ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಮೊದಲನೇದಾಗಿ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನ ನೀವು ಏನಕ್ಕೆ ಪರ್ಚೇಸ್ ಮಾಡಬೇಕು, ಈ ವಾಷಿಂಗ್ ಮಿಷಿನ್ ಅಲ್ಲಿ ಏನೆಲ್ಲ ಅಸೆಸರೀಸ್ ಗಳು ಸಿಗುತ್ತೆ, ಅದನ್ನ ಹೇಗೆ ಯೂಸ್ ಮಾಡಬೇಕು, ಹಾಗೆ ಇದರಲ್ಲಿ ಕೊಟ್ಟಿರೋ ಪ್ರೋಗ್ರಾಮ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನಾನ್ ನಿಮ್ಗೆ ಕೊಡ್ತೀನಿ. ಜೊತೆಗೆ ಇದರಲ್ಲಿ ಯಾವ ಕ್ಲಾತ್ ಗೆ ಯಾವ್ದು ಪ್ರೋಗ್ರಾಮ್ ನೀವು ಸೆಲೆಕ್ಟ್ ಮಾಡಬೇಕು ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ನಮ್ಮ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ನ ಸೆಲೆಕ್ಟ್ ಮಾಡಿ. ಬನ್ನಿ ಹಾಗಾದ್ರೆ ಇವಾಗ ನಾವು ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಟಾಪ್ ಲೋಡ್ ಬೆನಿಫಿಟ್ ನ ನಾವು ತಿಳ್ಕೊಳ್ಳೋಣ. ಇದರಲ್ಲಿ ನೀವು ಕ್ಲಾತ್ ನ ಲೋಡ್ ಮಾಡೋದಕ್ಕೆ ಹಾಗೆ ಅನ್ಲೋಡ್ ಮಾಡೋದಕ್ಕೆ ಯಾವುದೇ ರೀತಿ ಬೆಂಡ್ ಆಗೋ ಅವಶ್ಯಕತೆ ಇರೋಲ್ಲ. ಇನ್ನ ವಾಷಿಂಗ್ ಸೈಕಲ್ ಬಗ್ಗೆ ನಾವು ಹೇಳ್ಬೇಕಂದ್ರೆ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಅಲ್ಲಿ ಕ್ವಿಕ್ ಆಗಿ ವಾಶ್ ಆಗುತ್ತೆ. ನಿಮ್ಗೆ ಪ್ರೋಗ್ರಾಮ್ ಬಂದು ಶಾರ್ಟ್ ಟೈಮಿಂಗ್ ನ ತಗೊಂಡು ವಾಶ್ ಮಾಡ್ಕೊಡುತ್ತೆ. ಮೂರನೇ ಬೆನಿಫಿಟ್ ಬಂದು ಈ ವಾಷಿಂಗ್ ಮಿಷಿನ್ ಟಾಪ್ ಲೋಡ್ ಗಳು ನಿಮ್ಗೆ ಕಮ್ಮಿ ಬೆಲೆನಲ್ಲಿ ಸಿಗುತ್ತೆ. ಕಾಸ್ಟ್ ಎಫೆಕ್ಟಿವ್ ಅಂತ ಹೇಳ್ಬೋದು. ಪವರ್ ಕನ್ಸಂಪ್ಷನ್ ಕೂಡ ಇದು ಕಮ್ಮಿ ತಗೊಳುತ್ತೆ, ಹಾಗೆ ಪ್ರೈಸ್ ಕೂಡ ನಿಮ್ಗೆ ಕಮ್ಮಿನಲ್ಲಿ ಸಿಗುತ್ತೆ. ಇನ್ನ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಗಳು ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ. ಇದರಲ್ಲಿ ಯಾವುದೇ ತರ ವಾಟರ್ ಲೀಕೇಜ್ ಅಂತ ಪ್ರಾಬ್ಲಮ್ ಗಳು ಇದರಲ್ಲಿ ಬರೋದಿಲ್ಲ. ಐದನೇ ಬೆನಿಫಿಟ್ ಬಂದು ಸ್ಪೇಸ್ ಎಫಿಷಿಯನ್ಸಿ ಅಂತ ಹೇಳ್ಬೋದು. ನೀವು ಯಾವ ಜಾಗದಲ್ಲಿ ಬೇಕಾದ್ರೂ ಈಸಿಯಾಗಿ ಇದನ್ನ ಪ್ಲೇಸ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಟಾಪ್ ಇಂದ ನೀವು ಕ್ಲಾತ್ ನ ಲೋಡ್ ಮಾಡೋದ್ರಿಂದ ಈಸಿಯಾಗಿ ನೀವು ಲೋಡ್ ಮಾಡ್ಬೋದು, ಅನ್ಲೈಕ್ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್. ನೋಡಿದ್ರಲ್ಲ, ಟಾಪ್ ಲೋಡ್ ಇಂದ ಆಗೋ 5 ಬೆನಿಫಿಟ್ಸ್ ನಾನು ತಿಳಿಸ್ಕೊಟ್ಟೆ. ಇವಾಗ ನೀವು ಒಂದು ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನ ತಗೊಂಡ್ರೆ ಏನೆಲ್ಲ ಅಸೆಸರೀಸ್ ಗಳು ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ನೀವು ನೋಡ್ತಾ ಇರೋದು ಸ್ಯಾಮ್ಸಂಗ್ 8kg ಫುಲ್ಲಿ ಆಟೋಮೆಟಿಕ್ ಟಾಪ್ ಲೋಡ್ ನ ವ್ಯೂ ಆಗಿದೆ. ನೀವು ಬಾಕ್ಸ್ ನ ಓಪನ್ ಮಾಡಿದಾಗ ಈ ತರ ಲುಕ್ ಅಲ್ಲಿ ನಿಮ್ಗೆ ಸಿಗತ್ತೆ. ಡಿಸೈನ್ ತುಂಬಾ ಚೆನ್ನಾಗಿದೆ. ಇದರಲ್ಲಿರೋ ಡ್ರಮ್ ಒಳಗಡೆ ನಿಮ್ಗೆ ಅಸೆಸರೀಸ್ ಗಳನ್ನ ಕೊಟ್ಟಿದ್ದಾರೆ. ಏನೆಲ್ಲ ಅಸೆಸರೀಸ್ ಗಳನ್ನ ಕೊಟ್ಟಿದ್ದಾರೆ ಅಂತ ನಾವು ಇವಾಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇದರಲ್ಲಿ ರ್ಯಾಕ್ ಮೆಶ್ ನ ಕೊಟ್ಟಿದ್ದಾರೆ. ಈ ರ್ಯಾಕ್ ಮೆಶ್ ನ ನೀವು ಮಿಷಿನ್ ಕೆಳಭಾಗದಲ್ಲಿ ನೀವು ಫಿಕ್ಸ್ ಮಾಡ್ಬೇಕಾಗತ್ತೆ. ಇದು ಮಿಷಿನ್ ಒಳಗಡೆ ರ್ಯಾಟ್ ಅಥವಾ ಕಾಕ್ರೋಚ್ ಒಳಗಡೆ ಹೋಗ್ದಂಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ. ಯೂಸರ್ ಮ್ಯಾನ್ಯುಯಲ್ ನ ಕೊಟ್ಟಿದ್ದಾರೆ. ಹೇಗೆ ಯೂಸ್ ಮಾಡಬೇಕು, ಹೇಗೆ ಆಪರೇಟ್ ಮಾಡಬೇಕು ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನ ಈ ಯೂಸರ್ ಮ್ಯಾನ್ಯುಯಲ್ ಕೊಟ್ಟಿರ್ತಾರೆ. ಡೂನ್ಸ್ ಅಂಡ್ ಡೋಂಟ್ ಡೂಸ್ ಕೂಡ ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇವಾಗ ನೀವು ನೋಡ್ತಾ ಇರೋದು ಡ್ರೈನ್ ಪೈಪ್. ಸೊ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ, ವಾಷಿಂಗ್ ಕಂಪ್ಲೀಟ್ ಆದ ನಂತರ ರೈನ್ಸ್ ಆದ್ಮೇಲೆ ವಾಟರ್ ನ ಆಚೆ ಹಾಕೋದಕ್ಕೆ ಈ ಪೈಪ್ ನ ಯೂಸ್ ಮಾಡ್ಕೊಳ್ಳುತ್ತೆ ವಾಷಿಂಗ್ ಮಿಷಿನ್. ಹಾಗೆ ಇವಾಗ ನೀವು ನೋಡ್ತಾ ಇರೋದು ಇನ್ಲೆಟ್ ಅಂಡ್ ಔಟ್ಲೆಟ್ ಪೈಪ್. ಇದನ್ನ ಒಂದ್ ಸೈಡ್ ನೀವು ವಾಷಿಂಗ್ ಮಿಷಿನ್ ಕನೆಕ್ಟ್ ಮಾಡ್ತೀರಾ, ಇನ್ನೊಂದ್ ಸೈಡ್ ನಿಮ್ಮ ಟ್ಯಾಪ್ ಗೆ ಕನೆಕ್ಟ್ ಮಾಡ್ತೀರಾ. ವಾಟರ್ ಸಪ್ಲೈ ಮಾಡೋದಕ್ಕೆ ಇದು ಆಗುತ್ತೆ. ಇವಾಗ ಇದನ್ನ ಹೇಗೆ ಕನೆಕ್ಟ್ ಮಾಡೋದು ಅನ್ನೋದನ್ನ ನಾನು ಇವಾಗ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇದು ಬ್ಯಾಕ್ ಸೈಡ್ ಪವರ್ ಸಪ್ಲೈ ಕೇಬಲ್ ನ ಕೊಟ್ಟಿದ್ದಾರೆ. ಇದನ್ನ ನಾವು ಡೈರೆಕ್ಟ್ ಆಗಿ ಪವರ್ ಗೆ ಕನೆಕ್ಟ್ ಮಾಡ್ತೀವಿ. ಇದಾದ ನಂತರ ನಾವು ಇನ್ಲೆಟ್ ಪೈಪ್ ನ ಕನೆಕ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇದ್ರೊಳಗಡೆ ಒಂದು ಫಿಲ್ಟರ್ ನ ಕೊಟ್ಟಿರ್ತಾರೆ. ಈ ಫಿಲ್ಟರ್ ಯೂಸೇಜ್ ಏನಂತ ಹೇಳಿದ್ರೆ, ನಿಮ್ಮ ವಾಟರ್ ಅಲ್ಲಿ ಬರುವಂತ ಡಸ್ಟ್ ಗಳನ್ನ ಇಲ್ಲೇ ಫಿಲ್ಟರ್ ಮಾಡಿ ಡ್ರಮ್ ಒಳಗಡೆ ಹೋಗ್ದಂಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ. ನೋಡಿದ್ರಲ್ಲ ಹೇಗೆ ಕನೆಕ್ಟ್ ಮಾಡೋದು ಅಂತ. ಇವಾಗ ಒಳಗಡೆ ನೋಡಿದ್ರೆ ಇದರಲ್ಲಿ ಪ್ರೊಪಲರ್ ನ ಕೊಟ್ಟಿದ್ದಾರೆ. ಇದರಿಂದ ರೊಟೇಷನ್ ನೀವು ಹಾಕುವಂತ ಡಿಟರ್ಜೆಂಟ್ ಬೇಗ ಮಿಕ್ಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇಲ್ಲಿ ಕೆಳಗಡೆ ವೀಲ್ ಗಳನ್ನ ಕೊಟ್ಟಿರ್ತಾರೆ, ಅದು ಕೂಡ ನಿಮ್ಗೆ ಮಿಕ್ಸ್ ಆಗುತ್ತೆ. ಇದನ್ನ ರುಬಲ್ ಟೆಕ್ನಾಲಜಿ ಅಂತ ಕರೀತಾರೆ. ಸೊ ಫಾಸ್ಟ್ ಆಗಿ ಡಿಟರ್ಜೆಂಟ್ ಪೆನೆಟ್ರೇಷನ್ ಆಗುತ್ತೆ. ಇನ್ನು ಟಾಪ್ ಲೋಡ್ ಆಗಿರೋದ್ರಿಂದ ಬೇಸ್ ಬಂದು ಕ್ಲಾಕ್ ವೈಸ್ ರೊಟೇಟ್ ಆದ್ರೆ ಡ್ರಮ್ ಬಂದು ಆಂಟಿ ಕ್ಲಾಕ್ ವೈಸ್ ಆಗಿ ರೊಟೇಟ್ ಆಗುತ್ತೆ. ನಿಮ್ಗೆ ಎರಡು ಕೈಯಲ್ಲಿ ವಾಶ್ ಹೇಗ್ ಮಾಡ್ತೀರಾ ಆ ತರ ವಾಶ್ ಆಗುತ್ತೆ. ಇನ್ನ ಇದು ಲಿಂಟ್ ಫಿಲ್ಟರ್, ಲಿಂಟ್ ನ ಕಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿದ್ರಲ್ಲ, ಇವಾಗ ಪ್ರೋಗ್ರಾಮ್ ಬಗ್ಗೆ ತಿಳ್ಕೊಳ್ಳೋಣ, ಹೇಗೆ ಪ್ರೋಗ್ರಾಮ್ ಗಳನ್ನ ಯೂಸ್ ಮಾಡೋದು ಅಂತ. ಇವಾಗ ವಾಷಿಂಗ್ ಮಿಷಿನ್ ಆನ್ ಮಾಡಿದೀನಿ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬಾ ಪ್ರೋಗ್ರಾಮ್ಸ್ ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಇದನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ, ಯಾವ್ದೆಲ್ಲ ಪ್ರೋಗ್ರಾಮ್ ಏನೆಲ್ಲ ಯೂಸ್ ಮಾಡುತ್ತಾ, ಹಾಗೆ ಯಾವ ತರ ಕ್ಲಾತ್ ನ ಯೂಸ್ ಮಾಡಬೇಕು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನಾನು ಇವಾಗ ಕೊಡ್ತಾ ಹೋಗ್ತೀನಿ. ಈ ವಾಷಿಂಗ್ ಮಿಷಿನ್ ಅಲ್ಲಿ ಟೋಟಲ್ 8 ಪ್ರೋಗ್ರಾಮ್ಸ್ ನ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಫಿಸಿಯೋಲಾಜಿಕ್ ಫೀಚರ್ ಇದೆ. ಹಾಗೆ ನೀವು ಓನ್ಲಿ ವಾಶ್ ಸಪ್ರೇಟ್ ಮಾಡಬೇಕು ಅಂದ್ರೆ ವಾಶ್ ಮಾಡಬಹುದು, ರೇಂಜ್ ಸಪ್ರೇಟ್ ಮಾಡಬೇಕು ಅಂದ್ರೆ ರೇಂಜ್ ಸ್ಪಿನ್. ಸೊ ಇಂಡಿವಿಜುವಲ್ ಆಗಿ ಮೂರನ್ನು ನೀವು ಈ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಅಲ್ಲಿ ಸೆಲೆಕ್ಟ್ ಮಾಡಬಹುದು. ಹಾಗೆ ಇದರಲ್ಲಿ 5 ಡಿಫ್ರೆಂಟ್ ವಾಟರ್ ಲೆವೆಲ್ ಸೆಟಪ್ ನ ಕೊಟ್ಟಿದ್ದಾರೆ. ನಿಮಗೆ ಎಷ್ಟು ವಾಟರ್ ಬೇಕೋ ಅದನ್ನ ನೀವು ಮ್ಯಾನ್ಯುಯಲ್ ಆಗಿ ಸೆಟ್ ಮಾಡಬಹುದು. ಆಟೋಮೆಟಿಕ್ ಕೂಡ ಇದೆ. ಹಾಗೆ ಡಿಲೇ ಸ್ಟಾರ್ಟ್ ಆಪ್ಷನ್ ಇದೆ. ನಿಮ್ಗೆ ಏನಾದ್ರು ಪ್ರೋಗ್ರಾಮ್ ಸ್ವಲ್ಪ ಲೇಟ್ ಆಗಿ ನೀವು ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಈ ಡಿಲೇ ಪ್ರೋಗ್ರಾಮ್ ಹೆಲ್ಪ್ ಆಗುತ್ತೆ. ಎಕ್ಸಾಂಪಲ್, ಇವಾಗ ನೀವು ಹೊರಗಡೆ ಹೋಗಿ ಶಾಪಿಂಗ್ ಹೋಗ್ತೀರಾ, ಆ ಟೈಮ್ ಅಲ್ಲಿ ವಾಶ್ ಆಗ್ಬಾರ್ದು, ಇಲ್ಲ ವಾಶ್ ಆಗಿ ಬೇಗ ಎಂಡ್ ಆಗುತ್ತೆ ಅನ್ನೋದಿದ್ರೆ ನೀವು
1 hour 30 minutes ಲೇಟ್ ಆಗಿ ನೀವು ವಾಷಿಂಗ್ ಮಿಷಿನ್ ನ ಡಿಲೇ ಆಪ್ಷನ್ ಕೊಟ್ರೆ ಲೇಟ್ ಆಗಿ ಸ್ಟಾರ್ಟ್ ಆಗಿ ನೀವು ಬರೋ ಟೈಮ್ಗೆ ಕರೆಕ್ಟ್ ಆಗಿ ವಾಶ್ ಎಂಡ್ ಆಗೋ ತರ ನೀವು ಸೆಟ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ನ ವಾಶ್ ಪ್ರೋಗ್ರಾಮ್ ಅಲ್ಲಿ ಟೋಟಲ್ 8 ಇದೆ ಅಂತ ನಾನು ಹೇಳಿದೆ. ಇದರಲ್ಲಿ ಮೊದಲನೇದಾಗಿ ನಾರ್ಮಲ್ ಅಲ್ಲಿ ನೀವು ಎಲ್ಲಾ ತರದ ಮಿಕ್ಸರ್ ಕ್ಲಾತ್ ನ ಯೂಸ್ ಮಾಡಿ ವಾಶ್ ಮಾಡಬಹುದು. ಇನ್ನ ಕ್ವಿಕ್ ವಾಶ್ ನಿಮ್ಗೆ ಕ್ವಿಕ್ ಆಗಿ ವಾಶ್ ಆಗ್ಬೇಕು, ತುಂಬಾ ಡರ್ಟ್ ಇಲ್ಲ ಅನ್ನೋ ಟೈಮ್ ಅಲ್ಲಿ ನೀವು ಕ್ವಿಕ್ ವಾಶ್ ನ ಯೂಸ್ ಮಾಡಿ ವಾಶ್ ಮಾಡಬಹುದು. ಇನ್ನು ನೆಕ್ಸ್ಟ್ ಪ್ರೋಗ್ರಾಮ್ ಬಂದು ಡೆಲಿಕೇಟ್ ಪ್ರೋಗ್ರಾಮ್ ಬರುತ್ತೆ. ಈ ಡೆಲಿಕೇಟ್ ಪ್ರೋಗ್ರಾಮ್ ಅಲ್ಲಿ ತುಂಬಾ ಕ್ಲಾತ್ ಗಳಾದ ನೈಲನ್ ಹಾಗೆ ಸಿಂಥೆಟಿಕ್ ಕ್ಲಾತ್ ನ ನೀವು ಇದರಲ್ಲಿ ಯೂಸ್ ಮಾಡಬಹುದು ಈ ಪ್ರೋಗ್ರಾಮ್. ಇನ್ನ ಬೆಡ್ಡಿಂಗ್ ಆಪ್ಷನ್, ನೀವು ಬೆಡ್ ಶೀಟ್ ಹಾಗೆ ಬ್ಲಾಂಕೆಟ್ ಗಳನ್ನ ನೀವು ವಾಶ್ ಮಾಡಬೇಕು, ಕರ್ಟನ್ಸ್ ಗಳನ್ನ ವಾಶ್ ಮಾಡಬೇಕು ಅಂದಾಗ ಬೆಡ್ಡಿಂಗ್ ಫಂಕ್ಷನ್ ನ ನೀವು ಯೂಸ್ ಮಾಡಬಹುದು. ಹಾಗೆ ಜೀನ್ಸ್, ಇದು ಹೆಸರೇ ಹೇಳ್ತಾ ಇದೆ, ಜೀನ್ಸ್ ಮೆಟೀರಿಯಲ್ ಯಾವುದೇ ಆಗಿದ್ರು ಇದರಲ್ಲಿ ನೀವು ವಾಶ್ ಮಾಡಬಹುದು, ಎಫೆಕ್ಟಿವ್ ವಾಶ್ ಕೊಡುತ್ತೆ. ಎನರ್ಜಿ ಸೇವಿಂಗ್ ಮೋಡ್ ಇದೆ, ಸ್ವಲ್ಪ ಎನರ್ಜಿನ ಕನ್ಸಂಪ್ಷನ್ ಕಮ್ಮಿ ತಗೊಂಡು ನಿಮ್ಗೆ ಪರ್ಫೆಕ್ಟ್ ವಾಶ್ ನ ಕೊಡುತ್ತೆ, ಅದನ್ನ ನೀವು ಚೂಸ್ ಮಾಡಬಹುದು. ರಿನ್ಸ್ ಅಂಡ್ ಸ್ಪಿನ್, ನಿಮ್ಗೆ ಯಾವುದೇ ತರ ವಾಶ್ ಬೇಡ, ಓನ್ಲಿ ರಿನ್ಸ್ ಅಂಡ್ ಸ್ಪಿನ್ ಬೇಕಂದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಹಾಗೆ ಇನ್ನ ಇದರಲ್ಲಿ ಎಕೋ ಟಾಪ್ ಕ್ಲೀನ್ ಆಪ್ಷನ್ ನ ಕೊಟ್ಟಿದ್ದಾರೆ. ಇದನ್ನ ಡ್ರಮ್ ಕ್ಲೀನ್ ಮಾಡೋದಕ್ಕೆ ನೀವು ಯೂಸ್ ಮಾಡಬಹುದು. ಈ ಪ್ರೋಗ್ರಾಮ್ ನ ಸೆಲೆಕ್ಟ್ ಮಾಡಿ ನೀವು ಡ್ರಮ್ ನ ನೀಟಾಗಿ ಕ್ಲೀನ್ ಮಾಡಬಹುದು. ಇದನ್ನ 40 ಸೈಕಲ್ ಕಂಪ್ಲೀಟ್ ಆದ್ಮೇಲೆ ನೀವು ಡ್ರಮ್ ನ ಕ್ಲೀನ್ ಮಾಡಬೇಕು. ಹಾಗೆ ನಿಮ್ಗೆ ಏನೋ ಡ್ರಮ್ ಏನಾದ್ರು ಹೈಜಿನಿಕ್ ಇಟ್ಕೋಬೇಕಂದ್ರೆ ಇನ್ನ ಬೇಗ ಕೂಡ ನೀವು ಡ್ರಮ್ ನ ಕ್ಲೀನ್ ಮಾಡಬಹುದು. ಈ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೀವು ಸಿಂಪಲ್ ಆಗಿ ಯೂಸ್ ಮಾಡಬಹುದು. ಹಾಗೆ ಇದರಲ್ಲಿ ಎಕೋ ಬಬಲ್ ಅಂಡ್ ಡಿಜಿಟಲ್ ಇನ್ವರ್ಟರ್ ಟೆಕ್ನಾಲಜಿನ ಕೊಟ್ಟಿದ್ದಾರೆ. ಎಕೋ ಬಬಲ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಡಿಟರ್ಜೆಂಟ್ ಬಾಕ್ಸ್ ಅಲ್ಲಿ ನಿಮ್ಗೆ ವೀಲ್ ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಡಿಟರ್ಜೆಂಟ್ ನ ನೀವು ಸ್ಟೋರ್ ಮಾಡಿದಾಗ ವಾಟರ್ ಫ್ಲೋ ಇಂದ ಈ ವೀಲ್ ಗಳು ರೊಟೇಟ್ ಆಗುತ್ತೆ, ಅವಾಗ ಡಿಟರ್ಜೆಂಟ್ ಮಿಕ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ಸ್ವಲ್ಪ ಬಬಲ್ ಫಾಸ್ಟ್ ಆಗಿ ಜನರೇಟ್ ಆಗುತ್ತೆ ಅಂತ ಹೇಳ್ತಾರೆ, ನೋಡ್ಬೋದು ನೀವು. ಇದಾದ ನಂತರ ಇಲ್ಲಿ ಬ್ಲೇಡ್ಸ್ ಗಳನ್ನ ಕೊಟ್ಟಿದ್ದಾರೆ, ಇನ್ನರ್ ಬ್ಲೇಡ್ಸ್ ಅಂಡ್ ಔಟರ್ ಬ್ಲೇಡ್ ಗಳನ್ನ ಕೊಟ್ಟಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬ್ಲೇಡ್ಸ್ ಗಳು. ಈ ಬ್ಲೇಡ್ಸ್ ಗಳು ಕೂಡ ನಿಮ್ಗೆ ಡಿಟರ್ಜೆಂಟ್ ಮಿಕ್ಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಡಿಟರ್ಜೆಂಟ್ ಮಿಕ್ಸ್ ಆದಾಗ ನಿಮ್ಗೆ ಬಬಲ್ ಜನರೇಷನ್ ಫಾಸ್ಟ್ ಆಗುತ್ತೆ, ಅದರಿಂದ ಹೇಳ್ಬೋದು ಇದನ್ನ ಎಕೋ ಬಬಲ್ ಟೆಕ್ನಾಲಜಿ ಅಂತ ಇವರು ಹೇಳ್ತಾರೆ. ಇನ್ನ ಇದರಲ್ಲಿ ಪಲ್ಸೇಟರ್ ಬಂದು ಪವರ್ಫುಲ್ ಪಲ್ಸೇಟರ್ ನ ಕೊಟ್ಟಿದ್ದಾರೆ. ಇದರಿಂದ ವಾಶ್ ಕ್ವಾಲಿಟಿ ಕೂಡ ತುಂಬಾ ಬೆಟರ್ ಇರುತ್ತೆ. ಇನ್ನ ಡ್ರಮ್ ಬಂದು ನೀವು ಡ್ರಮ್ ರೊಟೇಟ್ ಆಗುತ್ತೆ, ಸೊ ಆ ಟೈಮ್ ಅಲ್ಲಿ ಒಂದಕ್ಕೊಂದು ಕ್ಲಾತ್ ಅಂಡ್ ಡ್ರಮ್ ನಿಮ್ಗೆ ಸ್ಕ್ರಬ್ ಆಗುತ್ತೆ. ಆ ಸ್ಕ್ರಬ್ ಆದಾಗ ಕ್ಲಾತ್ ಯಾವುದೇ ತರ ಡ್ಯಾಮೇಜ್ ಆಗದಂಗೆ ಇದರಲ್ಲಿ ಸ್ಮಾಲ್ ಹೋಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಇದರಿಂದ ಡ್ಯಾಮೇಜ್ ಆಗೋ ಚಾನ್ಸಸ್ 79% ಕಮ್ಮಿ ಇರುತ್ತೆ. ಹಾಗೆ ಇದರಲ್ಲಿ ಲಿಂಟ್ ಫಿಲ್ಟರ್ ನ ಕೊಟ್ಟಿದ್ದಾರೆ. ನಿಮ್ಮ ಕ್ಲಾತ್ ಅಲ್ಲಿರೋ ಲಿಂಟ್ ಗಳು ಬಿಟ್ಟಾಗ ಹಾಗೆ ಅದರಲ್ಲಿ ಡಸ್ಟ್ ಪಾರ್ಟಿಕಲ್ ಏನಾದ್ರು ಡ್ರಮ್ ಒಳಗಡೆ ಇದ್ರೆ ಅದನ್ನ ಚೆಕ್ ಮಾಡೋದಕ್ಕೆ ಈ ಲಿಂಟ್ ಫಿಲ್ಟರ್ ಯೂಸ್ ಆಗುತ್ತೆ. ಈ ಲಿಂಟ್ ಫಿಲ್ಟರ್ ನ ಇವರು ಮ್ಯಾಜಿಕ್ ಫಿಲ್ಟರ್ ಅಂತ ಕರೀತಾರೆ. ನೋಡಿ, ನಾನು ಇವಾಗ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ಈ ಲಿಂಟ್ ಫಿಲ್ಟರ್ ನ ಪ್ರತಿ ವಾಶ್ ಆದ್ಮೇಲೆ ನೀವು ಕ್ಲೀನ್ ಮಾಡಬೇಕು. ಏನಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ ಡಸ್ಟ್ ಪಾರ್ಟಿಕಲ್ ನ ಕಲೆಕ್ಟ್ ಮಾಡಿ ಇಟ್ಕೊಂಡಿರುತ್ತೆ. ನೀವೇನಾದ್ರು ಹಾಗೆ ಇದನ್ನ ಬೇರೆ ಪ್ರೋಗ್ರಾಮ್ ಗಳಿಗೆ ಯೂಸ್ ಮಾಡಿದ್ರೆ ಇದರಲ್ಲಿರೋ ಡಸ್ಟ್ ಪಾರ್ಟಿಕಲ್ ಹಾಗೆ ಬ್ಯಾಕ್ಟೀರಿಯಾ ಫಾರ್ಮೇಶನ್ ಆಗಿ ಬ್ಯಾಡ್ ಸ್ಮೆಲ್ ಬರುತ್ತೆ. ನಿಮ್ಮ ಕ್ಲಾತ್ ಹೈಜಿನಿಕ್ ಆಗಿ ವಾಶ್ ಆಗಲ್ಲ. ಅದರಿಂದ ಪ್ರತಿಯೊಂದು ವಾಶ್ ಪ್ರೋಗ್ರಾಮ್ ಆದ ನಂತರ ಇದನ್ನ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಇದನ್ನ ಕ್ಲೀನ್ ಮಾಡ್ಬೇಕಂದ್ರೆ ಜಸ್ಟ್ ವಾಟರ್ ಅಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ಆಗುತ್ತೆ. ಇದಕ್ಕೆ ಯಾವ್ದೇ ತರ ನೀವು ಲಿಕ್ವಿಡ್ ಯೂಸ್ ಮಾಡಿ ಕ್ಲೀನ್ ಮಾಡ್ಬೇಕು ಅನ್ನೋದು ಇರೋಲ್ಲ. ಇದು ಸಿಂಪಲ್ ಆಗಿ ನೀವು ಲಾಕ್ ಅನ್ಲಾಕ್ ಮಾಡೋದಕ್ಕೂ ಕೂಡ ಆಪ್ಷನ್ ನ ಕೊಟ್ಟಿದ್ದಾರೆ, ಸೇಫ್ಟಿಯಾಗಿ ರಿಮೂವ್ ಮಾಡಬಹುದು. ಇವಾಗ ಇದನ್ನ ನೋಡಿ ಲಾಕ್ ಮಾಡೋದು ತೋರಿಸ್ತೀನಿ. ಈ ತರ ಸಿಂಪಲ್ ಆಗಿ ಹಾಕ್ಬಿಟ್ಟು ನೀವು ಪ್ರೆಸ್ ಮಾಡಿದ್ರೆ ಇದು ಲಾಕ್ ಆಗುತ್ತೆ. ತುಂಬಾ ಈಸಿಯಾಗಿ ಕೊಟ್ಟಿದ್ದಾರೆ. ಈ ಲಿಂಟ್ ಫಿಲ್ಟರ್ ನಿಮ್ಗೆ ಲೆಂತ್ ಕೊಟ್ಟಿರೋದ್ರಿಂದ ಇವನ್ ಲೋ ವಾಟರ್ ಪ್ರೋಗ್ರಾಮ್ ನ ಸೆಲೆಕ್ಟ್ ಮಾಡೋರು ಕೂಡ ನಿಮ್ಗೆ ಡಸ್ಟ್ ನ ಕಂಪ್ಲೀಟ್ ಆಗಿ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಇನ್ನ ಇದರಲ್ಲಿ ಸಾಫ್ಟ್ ಕ್ಲೋಸಿಂಗ್ ಡೋರ್ ನ ಕೊಟ್ಟಿದ್ದಾರೆ. ನೋಡಿ, ಈ ತರ ಸಾಫ್ಟ್ ಆಗಿ ಡೋರ್ ಕ್ಲೋಸ್ ಆಗುತ್ತೆ. ನೀವು ಕೈ ಇಟ್ಟಿರೋ ಸಂದರ್ಭದಲ್ಲಿ ಡೋರ್ ನ ಏನಾದ್ರು ಜೋರಾಗಿ ಪ್ರೆಸ್ ಮಾಡಿದ್ರು ಕೂಡ ಅದು ನಿಮ್ಗೆ ನಿಧಾನಕ್ಕೆ ಕ್ಲೋಸ್ ಆಗುತ್ತೆ. ಹಾಗೆ ನಿಧಾನ ಕ್ಲೋಸ್ ಆಗೋದ್ರಿಂದ ಫ್ರಂಟ್ ಅಲ್ಲಿ ಯಾವುದೇ ತರ ಪ್ಯಾನಲ್ ಡ್ಯಾಮೇಜ್ ಆಗದಂಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ. ನೀವು ವಾಷಿಂಗ್ ಮಿಷಿನ್ ತಗೊಬೇಕಾದ್ರೆ ಈ ಸಾಫ್ಟ್ ಕ್ಲೋಸಿಂಗ್ ಡೋರ್ ಇರೋ ಫಂಕ್ಷನ್ ಆದಷ್ಟು ಚೂಸ್ ಮಾಡಿ. ಇನ್ನ ಇದರಲ್ಲಿ ಸ್ಮಾರ್ಟಿಂಗ್ ಅಪ್ಲಿಕೇಶನ್ ಕೊಟ್ಟಿರ್ತಾರೆ. ಅಂದ್ರೆ ನೀವು ಮೊಬೈಲ್ ಅಲ್ಲಿ ಸ್ಮಾರ್ಟ್ ಥಿಂಗ್ಸ್ ನ ಕಾನ್ಫಿಗರ್ ಮಾಡಿ ವೈಫೈ ಮುಖಾಂತರ ನೀವು ವಾಷಿಂಗ್ ಮಿಷಿನ್ ನ ಕಂಟ್ರೋಲ್ ಮಾಡಬಹುದು. ಹಾಗೆ ಏನಾದ್ರು ಇನ್ಸ್ಟಂಟ್ ಆಗಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದನ್ನ ಟ್ರಬಲ್ ಶೂಟ್ ಕೂಡ ಮಾಡಬಹುದು. ಜೊತೆಗೆ ಇದರಲ್ಲಿ 20 years ಮೋಟಾರ್ ವಾರಂಟಿನ ಕೊಟ್ಟಿದ್ದಾರೆ. ಈ ಇಂಡಸ್ಟ್ರಿನಲ್ಲೇ ಇವರೇ ಫಸ್ಟ್ ಟೈಮ್ ವಾಷಿಂಗ್ ಮಿಷಿನ್ ಅಲ್ಲಿ 20 years ವಾರಂಟಿನ ಕೊಡ್ತಾ ಇದ್ದಾರೆ. ಬೆಸ್ಟ್ ಮೋಟರ್, ಡಿಜಿಟಲ್ ಇನ್ವರ್ಟರ್ ಮೋಟರ್ ಇದೆ, ವೈಬ್ರೇಷನ್ ನಾಯ್ಸ್ ತುಂಬಾ ಕಮ್ಮಿ ಇದೆ. ಹಾಗೆ ಇದು 5 star ರೇಟೆಡ್ ಇರೋದ್ರಿಂದ ಎನರ್ಜಿ ಕನ್ಸಂಪ್ಷನ್ ಕೂಡ ತುಂಬಾ ಕಮ್ಮಿ ತಗೊಳುತ್ತೆ. ನೀವು ಯಾವುದೇ ವಾಷಿಂಗ್ ಮಿಷಿನ್ ತಗೊಬೇಕಾದ್ರೂ ಈ ಸ್ಟಾರ್ ರೇಟಿಂಗ್ ಲೇಬಲ್ ನ ಚೆಕ್ ಮಾಡಿ ತಗೊಳ್ಳಿ. ಇದರಿಂದ ನಿಮ್ಗೆ ಎನರ್ಜಿ ಸೇವಿಂಗ್ ಆಗುತ್ತೆ. ಮೋರ್ ಸ್ಟಾರ್ ಮೋರ್ ಎನರ್ಜಿ ಸೇವಿಂಗ್ಸ್ ಅಂತ ನಾವು ಹೇಳ್ಬೋದು.
ಈ ವಿಡಿಯೋದಲ್ಲಿ ನಾನು ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಏನಕ್ಕೆ ನೀವು ಪರ್ಚೇಸ್ ಮಾಡಬೇಕು, ಹಾಗೆ ಹೇಗೆ ಯೂಸ್ ಮಾಡಬೇಕು, ಇದರಲ್ಲಿರೋ ಪ್ರೋಗ್ರಾಮ್ ಹೇಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಕೊಲೀಗ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ. ಧನ್ಯವಾದಗಳು.